ಎಲ್ಲ ಪೂಜರಿಗೆ ನಮನಗಳನ್ನು ಸಲ್ಲಿಸಿ ಈ ಒಂದು ಗುರುನಮನ ಕಾರ್ಯಕ್ರಮದಲ್ಲಿ, ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳಿಕ್ಕೆ ಸೇರಿರ್ತಕ್ಕಂಥ ಎಲ್ಲಾ ಶ್ರದ್ಧೆಯ ತಾಯಂದ್ರೆ ಹಿರಿಯರೇ, ತಮ್ಗೆಲ್ಲರಿಗೂ ಶರಣೆಂದು ಎರಡು ಭಾವೈಕ್ಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ, ಸೇವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾತುಗಳನ್ನು ನಿಮ್ ಜೊತೆ ಹಂಚ್ಕೊಳ್ಳಿಕ್ ಬಯಸ್ಲಿಕ್ಕತ್ತೀನಿ. ಈ ಸಂದರ್ಭದಾಗ ಮೊದಲನೇದಾಗಿ ಹೋದ ವರ್ಷದಂತೆ ಈ ವರ್ಷನೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರದ್ಧೆಯ ವಿಜಯಪುರ ನಗರದಾಗಿರ್ಬೋದು ಅಥವಾ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಂದ ಶ್ರದ್ಧೆ ಎಲ್ಲ ಹಿರಿಯರು ಬಂದು ಪಾಲ್ಗೊಂಡಿದ್ದು ಅತ್ಯಂತ ಸಂತೋಷದ ಒಂದು ಸಂಗತಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತಿನ ದಿವಸ ನಮಗೆ ಹೇಳಬೇಕಾದ್ರೆ, ನಾವು ಬಹುತೇಕ ಹಬ್ಬಗಳಿದ್ದಾಗ ಏನು ನಮಗ್ ಪ್ರವಚನ ನೀಡಿ ಹೋಗಿದ್ರು, ನಮಗ್ ಮಾತುಗಳನ್ನ ಆಡಿಸಿ ನಮ್ಮಲ್ಲಿ ನಮ್ಮ ಮನಸ್ಸು ಅಳಿಸುವಂಗ್ ಮಾಡಿದ್ರು, ಭಕ್ತಿ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಏನು ಸೃಷ್ಟಿ ಮಾಡಿದ್ರು, ಆ ಒಂದು ಕಾರಣದಿಂದ ಈ ಒಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಆಶ್ರಮದಲ್ಲಿ ಸೇರಿರಿ ಅಂತ ಹೇಳಿ ನಾನು ಇವತ್ತು ಭಾವಸೀನಿ ಅಂತ ನಿಮ್ ಜೊತೆ ಹಂಚ್ಕೊಳ್ಳಿಕ್ ಬಯಸ್ಲಿಕ್ಕತ್ತೀನಿ. ಆ ಭಕ್ತಿ ಮೂಡಿಸುವಂತ ಶಕ್ತಿ ನಾನು ಕೇವಲ ಅಪ್ಪಗಳಲ್ಲಿ ಇವತ್ತು ಕಂಡಿದ್ದೀನಿ. ಇವತ್ತು ನನ್ನ ಮನ್ಯಾಗೆ ಒಬ್ಬೊಬ್ರು ಬೈಲಿಕತ್ತಿರ್ತಾರ, ಭಕ್ತಿ ಅನ್ನುವಂತ ಒಂದು ಪದ ಏನಾಗೈತಿ ಅದು ಸ್ವಲ್ಪ ಹಾಸ್ಯಾಸ್ಪದಕವಾದಂತ ಒಂದು ಪದ ಆಗ್ಬಿಟ್ಟೈತಿ. ಇವತ್ತಿನ ಯುಗದಾಗ ಬಹಳ ವೇಗವಾಗಿ ನಾವು ಸಂಚಾರ ಮಾಡುವಂಥದ್ದು ವ್ಯಾವಹಾರಿಕ ಒಂದು ಜೀವನದಾಗ, ಅಂತ ಒಂದು ಜೀವನದಾಗ ಭಕ್ತಿ ಅನ್ನುವಂತ ಒಂದು ಭಾವ ಎಲ್ಲಾದ್ರೂ ಸದೃಢವಾಗಿ ಇನ್ನೂ ತನಕ ಬೆಳಿಲಿಕ್ಕತ್ತಿತ್ತಪ್ಪ ಅಂದ್ರೆ ಇನ್ನೂ ತನಕ ನಾವು ಅದು ಜ್ಞಾನ ಯೋಗಾಶ್ರಮದಲ್ಲಿ ಬೆಳಿಲಿಕ್ಕತ್ತೈತಿ, ಇಲ್ಲಿ ಬೆಳೆಸ್ಲಿಕ್ಕತ್ತೀವಿ ಅಂತ ಹೇಳಿ ನಾನು ಭಾವಿಸೀನಿ. ಬಹಳ ಸೇವಾ ಮನೋಭಾವದ ಬಗ್ಗೆ ಇಲ್ಲಿ ನಮ್ಮ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿಗಳಿದಾರ. ಸಿದ್ಧಗಂಗಾ ಮಠದ ಶಿವಕುಮಾರ್ ಮಹಾಸ್ವಾಮಿಗಳು ಬಹಳ ಚಂದಾಗಿ ಹೇಳ್ತಿದ್ರು, ಸೇವೆ ಮಾಡ್ರಿ, ಸುದ್ದಿ ಆಗ್ಬೇಡ್ರಿ, ಸುದ್ದಿಗಾಗಿ ಸೇವೆ ಮಾಡ್ಬೇಡ್ರಿ, ಸದ್ದಿಲ್ಲದೆ ಸೇವೆ ಮಾಡ್ರಿ ಅಂತಕ್ಕಂಥ ಒಂದು ಮಾತು ಬಹುತೇಕ ಅವಾಗ ಅಪ್ಕೋಡ್ ಹೇಳ್ತಿದ್ರು. ಆ ನಿಟ್ಟಿನಲ್ಲಿ ತಮ್ಮ ಜೀವನ ಕಳೆದು ಹೋಗಿರ್ತಕ್ಕಂಥ ಪರಂ ಪೂಜ್ಯರು ಯಾರಾದ್ರೂ ಇದ್ರ ಅದು ನಮ್ಮ ಮಹಾಸ್ವಾಮಿಗಳು, ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ಹೇಳಿ ನಾನು ಇವತ್ತು ಭಾವಿಸ್ತೀನಿ. ಬಹಳ ಚಂದಾಗಿ ಹೇಳ್ತಾರ. ಅಲ್ಲಿ ಸಿಖ್ ಧರ್ಮದಾಗ ಒಬ್ರು ಇದು ಆಗ್ತಾರ, ಗುರು ಗೋವಿಂದ್ ಸಿಂಗ್ ಅಂತ ಹೇಳಿ ಅವರು ಧರ್ಮ ಗುರುಗಳು ಇರ್ತಾರ. ಅವ್ರದ್ದು ಒಂದು ಜೀವನದಾಗ ಘಟನೆ ನಡೆದು ಹೋಗ್ತೈತಿ. ಅದು ಹ್ಯಾಂಗಪ್ಪ ಅಂದ್ರ, ಅವರು ಹಿಂಗ ಇದೇ ರೀತಿ ಒಂದ್ ಸತ್ಸಂಗ್ ನಡೆಸ್ಲಿಕ್ಕತ್ತಿರ್ತಾರ. ಜೀವನದ ಬಗ್ಗೆ ಸ್ವಲ್ಪ ಸತ್ಯ ಶೋಧನೆ ಮಾಡಿ ಹೆಂಗ್ ಜೀವನ ಕಳಿಬೇಕು ಅನ್ನೋದ್ರ ಬಗ್ಗೆ ಬಹಳ ಬೆಳಕ್ ಚೆಲ್ಲಿಕತ್ತಿರ್ತಾರ. ಆ ಸಂದರ್ಭದಾಗ ಒಬ್ಬ ಸಣ್ಣ ಹುಡುಗಿರ್ತಾನಲ್ಲಿ, ಸಣ್ಣ ಹುಡುಗ ಅವನಿಗೆ ಬಹಳ ಹ್ಯಾಂಗರೆ ಮಾಡಿ ಗುರು ಗೋವಿಂದ್ ಸಿಂಗ್ ಅವ್ರದ್ದು ಒಂದು ಕೃಪಾಶೀರ್ವಾದ ಪಡಿಬೇಕು, ಅವ್ರ ಜೊತೆ ನಾನು ಅವ್ರದ್ದು ಅಡಿಯಲ್ಲಿ ನಾನು ಬೆಳಿಬೇಕು ಅನ್ನುವಂತ ಭಾವನೆಯಿಂದ ಬಹಳ ಉತ್ಸಾಹದಿಂದ ಅವ್ ಬಂದು ಆ ಸತ್ಸಂಗದಾಗ ಪಾಲ್ಗೊಂಡಿರ್ತಾನ. ಅವಾಗ ಏನಾಗ್ತೈತಿ, ಅವಾಗ ಮಾತಾಡ್ಕೋತು ಗುರು ಗೋವಿಂದ್ ಸಿಂಗ್ ಅವ್ರಿಗೆ ನೀರಡಿಕೆ ಆಗ್ತೈತಿ. ನೀರಡಿಕೆಯಾಗಿ ಅವರು ಏನ್ರಿ ಇಲ್ಲಿ ಇದ್ದವ್ರೊಳಗೆ ಯಾರೇ ನನಗ್ ನೀರ್ ತೊಗೊಂಬರ್ರಿ ಅಂತ ಹೇಳಿದ್ಮೇಲೆ ಮೊದಲ್ ಇವನೇ ನಿಂತ್ ಬಿಡ್ತಾನ. ಉತ್ಸಾಹದಿಂದ ಇವ ಏನ್ ಹುಡುಗ ಬಂದಿರ್ತಾನ, ಅವ ಎದ್ ನಿಂತ್ ನಾ ತರ್ತೀನಿ ಅಂತ ಹೇಳಿ ಜಗಳ ಆಡಿ ಮುಂದ್ ಹೋಗಿ ಗುರುಗಳಿಗೆ ಹೇಳ್ತಾನೆ, ಇಲ್ಲ ನೀನೇ ತೊಗೊಂಬರ್ತಿ ಅಂತ ಕೇಳಿದ್ಮೇಲೆ ಆಯ್ತತ್ ಹೇಳಿ ಅವ್ನಿಗೆ ಕಳಿಸ್ತಾರ. ಅವ್ನ್ ನೀರ್ ತೊಗೊಂಬಂದಿ ಗುರುಗಳು ಕೈಯಾಗ ಕೊಡುತ್ನ್ಯಾಗ ಗುರುಗಳು ಅವನ್ ಕೈ ನೋಡ್ತಾರ. ಅವ್ನ ಕೈ ನೋಡಿ ಹೇಳ್ತಾರ, ಎಷ್ಟು ಕೋಮಲವಾದಂತ ಕೈಗಳದಾವ, ಮೆತ್ತಗದಾವ, ಮೃದುವಾದಂತ ಕೈಗಳದಾವಲ್ಲ ನಿನ್ನು ಅಂತ ಹೇಳಿ ಇವ್ರು ಏನೋ ಗುರುಗಳು ಹೇಳ್ತಾರ ಅವನಿಗೆ. ಹೌದ್ರಿ ಅಂತ ಹೇಳ್ತಾನ. ಏನ್ ಮಾಡ್ತೀನಿ ನೀನ್ ಅಂತ ಕೇಳ್ತಾನ. ಇಲ್ಲ ನಾನು ಕೆಲ್ಸ ಏನು ಮಾಡೋದಿಲ್ಲ, ನನ್ನ ಕೆಲ್ಸ ಅಂದ್ರ ನಾನು ಬಹುತೇಕ ನನ್ಗೆ ಬಂದಿರ್ತಕ್ಕಂಥದ್ದು ಏನೇನೋ ಕಾರ್ಯಗಳದಾವು. ನನ್ನ ತಂದೆಯವರು ಮಂತ್ರಿ ಆಗ್ಯಾರ, ನನ್ನ ತಾಯಿಯವರು ರಾಜಮನೆತನದವ್ರು ಅದಾರ. ಹಿಂಗಾಗಿ ನಾ ಹೆಚ್ಚಿಗೆ ಏನ್ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ. ಸುತ್ತಮುತ್ತ ಸಣ್ಣ ಪುಟ್ಟ ಏನ್ರಿ ಅಂತ ಇಂತ ಸಿಕ್ತಪ್ಪ ಅಂದ್ರ ನಾನ್ ಮಾಡಾತಿರ್ತೀನಿ. ನನಗ್ ಕಾಲಿಗೆ ಕೈಗೆ ಸೇವೆ ಮಾಡೋ ಅದಾನ, ನನ್ ಕೆಲ್ಸ ಮಾಡೋದ, ನನ್ ನೋಡ್ಕೊಳ್ಳೋದ, ನನ್ನ ಹಾಸಿಗೆ ಸತೇಕ್ ನಾನು ಹೊಳ್ಳಿ ಎದ್ ಮೇಲೆ ಮಾಡ್ಕೊಳ್ಳೋವಲ್ಲ. ಬೇರೆದವ್ರು ಬಂದ್ ನನ್ ಹಾಸಿಗೆ ಮಾಡಿ ಸ್ವಚ್ಛ ಮಾಡಿ ಇಟ್ಟಿರ್ತಾರ ಅಂತ ಹೇಳ್ತಾನೆ. ಆದ್ರೆ ನನಗೇನೈತಿ, ಇಂಥ ಒಂದು ಜೀವನ ಕಳಿಯುವಂತ ನಾನು ವ್ಯಕ್ತಿ ಏನದೀನ್ ನಾನು,
ನನಗ ಗುರುಗಳಿಗೆ ನಿಮಗ ಸೇವೆ ಸಲ್ಲಿಸ್ಬೇಕು ಅಂತ ನನಗ್ ಭಾವನೆ ಬಂದಿ, ನಿಮಗ ಅಷ್ಟೇ ನಾನು ಸೇವೆ ಸಲ್ಲಿಸ್ಲಿಕ್ಕೆ ಬಂದೀನಿ ಅಂತ ಹೇಳಿ ಸಣ್ಣ ಹುಡುಗ ಹೇಳ್ತಾನತ್ತ ಗುರುಗಳಿಗೆ. ಹೌದಾ, ಆಯ್ತು ಅಂತ ಹೇಳಿ ಇವ್ರ ಮತ್ ಪ್ರವಚನ ಹೇಳಲಿಕ್ಕೆ ಚಾಲು ಮಾಡ್ಬಿಡ್ತಾರೆ. ಇವ ಸಣ್ಣ ಹುಡುಗ ಆಶ್ಚರ್ಯಗೊಳ್ತಾನ, ಇವ ತಳ್ಳನಗೊಂಡು ಆಶ್ಚರ್ಯಗೊಂಡು ಕೇಳ್ತಾನೆ, ಹ್ಯಾಂಗ್ರಿ ಗುರುಗಳು ಅಲ್ಲಿ ತನ ಹೋಗಿ ನಡ್ಬರ್ಕಿದನ್ನೆಲ್ಲಾ ಕೇಳು, ಚಲೋ ಚಲೋ ಮಾತೇನು ಪಡೆದಿ ನಮ್ಮ ಜೀವನ ಧನ್ಯ ಮಾಡ್ಕೋಬಹುದು, ಅದನ್ನೆಲ್ಲಾ ಬಿಟ್ಟು ಹೋಗಿ ನಿಮ್ ಸಂಬಂಧ ನಾನು ನೀರ್ ತಗೊಂಬಂದಿ, ನೀವು ಕುಡಿಲಾರ್ದೆ ಹಂಗೆ ಹೇಳ್ಕೋತ ಹೊಂಟ್ರಲ್ಲ ಅಂತ ಹೇಳ್ಬಿಡ್ತಾರ. ಅವ ಕೆಟ್ಟ ಅನ್ಸ್ಕೋತಾನ, ಅಳ್ಳಿಕ್ ಚಾಲು ಮಾಡ್ತಾನ ಹುಡುಗ. ಅವಾಗ ಅವ ಹೇಳ್ತಾನ, ಇಲ್ಲ ಇದು ನೀರ್ ಶುದ್ಧ ಇಲ್ಲ ಅಂತ ಹೇಳ್ತಾರ ಗುರುಗಳು. ನೀರ್ ಶುದ್ಧ ಇಲ್ಲ ಅಂದ್ಮೇಲೆ, ಹಂಗಿಲ್ರಿ ನಾನ್ ಬಾವ್ಯಾಗ ಹೋಗಿ ತಿಳಿ ನೀರ್ ಮ್ಯಾಲಿನ ಚಂದ ಬೊಗುಣಿ ಹಾಕಿ ತಗೊಂಬಂದಿ ನಿಮ್ ಸಂಬಂಧ, ಅದು ಸ್ವಚ್ಛ ಐತಿ, ನನ್ ಕೈ ಸತ್ಯಕ್ ನಾನು ಸ್ವಚ್ಛ ಮಾಡ್ಕೊಂಡು ತಗೊಂಬಂದಿನಿ ಅಂತ ಹೇಳಿದ್ಮೇಲೆ, ಇಲ್ಲ ಇದು ನೀರ್ ಸ್ವಚ್ಛ ಐತಿ, ನಿನ್ ಒಳಗಿರುವಂತ ಭಾವ ಸ್ವಚ್ಛ ಇಲ್ಲ ಅಂತ ಹೇಳ್ತಾರ ಅವ್ರು. ನಿಮ್ ಒಳಗಿರುವಂತ ಭಾವ ಎಂತಾದಿರ್ಬೇಕಪ್ಪ ಅಂದ್ರ, ನಿನ್ ಸುತ್ತಮುತ್ತ ಇರುವಂತ ಪರಿಸರ, ನಿನ್ ಸುತ್ತಮುತ್ತ ಇರುವಂತ ಏನ್ ನಮ್ಮ ಧರ್ಮ ಗ್ರಂಥಗಳಾಗಿರ್ಬೋದು, ದೇವರಾಗಿರ್ಬೋದು, ದಿಂಡ್ರಾಗಿರ್ಬೋದು, ನಮ್ಮ ಗುರುಗಳಾಗಿರ್ಬೋದು, ಇವ್ರನ್ನೆಲ್ಲಾ ನಾವು ಅವ್ರಿಗೆ ಸೇವೆ ಸಲ್ಲಿಸುದೇ ದೇವ್ರಿಗೆ ಸೇವೆ ಸಲ್ಲಿಸ್ದಂಗ ಅಂತ ಹೇಳಿ ಅವತ್ತ ಏನು ಗುರು ಗೋವಿಂದ್ ಸಿಂಗ್ ಅವರು ಈ ಸಣ್ಣ ಹುಡುಗಗ ಬೋಧನೆ ನೀಡ್ತಾರ. ಅವ ಮುಂದ್ ಹೋಗಿ ಒಬ್ಬ ದೊಡ್ಡ ಋಷಿ ಆಗ್ತಾನೆ. ಇಂಥ ಒಂದು ಸಮಾಜ ನಾವು ಯಾವ್ದಾದ್ರು ದೇಶದಾಗ ಇವತ್ತು ಕಾಣ್ಬಹುದಂದ್ರೆ ಅದು ಕೇವಲ ನಮ್ಮ ಭಾರತ ದೇಶದಾಗ ಕಾಣ್ಬೋದು ಅನ್ನೋದು ಕೂಡ ಬಹಳ ಹೆಮ್ಮೆಯಿಂದ ನಿಮ್ ಜೊತೆ ನಾನು ಹಂಚ್ಕೊಳಿಕ್ ಬಯಸ್ಲಿಕ್ಕತ್ತೀನಿ ಇವತ್ತಿನ ದಿವಸ. ಮತ್ತು ಕೊನೆಯದಾಗಿ ನಮ್ಮ ಆಶ್ರಮದ ವತಿಯಿಂದ ನಾವು ಎಷ್ಟೇ ನಾವು ಆಶ್ರಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕಮ್ಮಿ ಇವತ್ತಿನ ದಿವಸ. ಇವತ್ತ ಬಹುತೇಕ ನಮ್ಮಂತ ಯುವಕರಿಗೆ ಎಲ್ಲಾ ಅನುಭಾವಿಗಳ ಜೊತೆ ಹೋಗಿ ಕುಂತಿ ಅವ್ರ ಮಾತುಗಳ ಕೇಳಲಿಕ್ಕ ಮತ್ತ ಈ ಬೇರೆ ರೀತಿಯ ಮಾಧ್ಯಮಗಳ ಮುಖಾಂತರ, ಇದು ಯೂಟ್ಯೂಬ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಯಾಕಂದ್ರೆ ಯೂಟ್ಯೂಬ್ದಾಗ ವಿಶೇಷವಾಗಿ ನಮ್ಮ ವಯಸ್ಸವ್ರು ಏನದಾರ 99% ಜನ ಕನ್ಸ್ಯೂಮರ್ಸ್ ಆಗಿರ್ತಾರೆ. ಕನ್ಸ್ಯೂಮರ್ಸ್ ಅಂದ್ರೆ ಅದನ್ನ ಬರೀ ವೀಕ್ಷಿಸ್ತಾರೆ. ಆದ್ರೆ ಕ್ರಿಯೇಟರ್ಸ್ ಆಗಿ ನೀವು ಜಗತ್ದಾಗ ಬಾಳ್ಬಹುದು ಅಂತಕ್ಕಂಥದ್ದು ನಾವು ವಿಜ್ಞಾನದ ಮುಖಾಂತರನು ಕೂಡ ಜಗತ್ತಿಗೆ ಮತ್ತು ಸಮಾಜಕ್ಕೆ ಪಸರಿಸ್ಲಿಕ್ಕತ್ತೀವಿ ಅಂತ ಹೇಳಿ ಬಹಳ ಸಂತೋಷದಿಂದ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ ಈ ಸಂದರ್ಭದಾಗ. ಇಂಥ ಕೆಲ್ಸಗಳನ್ನು ಕೂಡ ಮ್ಯಾಲಿನ ಮ್ಯಾಲ ಭಕ್ತಿ ನಮ್ಮಲ್ಲಿ ಮೂಡಿಸುವಂತ ಕೆಲ್ಸಗಳು ಆಶ್ರಮದ ವತಿಯಿಂದ ಆಗ್ಲಿಕ್ಕತ್ತಿದ್ದು ನಿಮಗೆ ಎಲ್ಲಾರ್ಗೂ ಸಂತೋಷ ತರುವಂತ ವಿಷಯ. ಅದಕ್ಕಾಗಿ ಅಪ್ಗೋಳಿಗೆ ನಾನು ಸದಾ ಕಾಲ ಚಿರುಣಿ ಆಗಿರ್ತೀನಿ, ಅವ್ರಿಗೆ ಅಭಿನಂದಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಾಗ ನಿಮ್ ಜೊತೆ ಹಂಚ್ಕೊಳಿಕ್ ಬಯಸ್ಲಿಕ್ಕತ್ತೀನಿ. ಮತ್ತು ಸಮಯದ ಅಭಾವದಿಂದ ನಾನು ಹೆಚ್ಚಿಗೆ ಇವತ್ತು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ತಂದೆಯವರು ಅನುಪಸ್ಥಿತಿಯಲ್ಲಿ ನನಗೂ ಇವತ್ತಿನ ದಿವಸ ಮತ್ತೊಮ್ಮೆ ಬಸವಲಿಂಗ ಸ್ವಾಮಿಗೌಡರು ಬಂದು ಇಂಥ ಅನುಭಾವಿಗಳ ಜೊತೆ ನನಗೆ ಅವ್ರ ಮಾತು ಕೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ, ಭಕ್ತಿಯ ಒಂದು ಭಂಡಾರದಾಗ ನನಗೆ ಬಂದು ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಪರಂ ಪೂಜ್ಯರಿಗೆ ನಾನು ಇನ್ನೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸ್ಲಿಕ್ಕತ್ತೀನಿ. ಶರಣಾರ್ಥಿ. ಶ್ರೀ ಸತ್ಯ